ಇದ್ರು. ಈಗ ನಮ್ಮ ವಸಂತ್ ಕುಮಾರ್ ಚೌಹಾಣ್ ಅವರು ಬಂದಿದ್ದಾರೆ. ಅವರೀಗ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ತಾವು ಹೇಳಿದ್ರಿ, ಇದುವರೆಗೂ ಏನು ಕ್ರಮಗಳನ್ನ ತಗೊಂಡಿದ್ದೀರಾ ಸರ್ ಚಾಲಕರ ಬಗ್ಗೆ? ಒಂದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಚಾಲಕರ ಕುಟುಂಬ ಇವತ್ತು ಭಾರಿ ಕಷ್ಟದಲ್ಲಿದೆ. ಈಗ ನಿಮ್ಮ ಹತ್ರ ಒಂದು ಲೆಟರ್ ಹೆಡರ್ ಕೊಟ್ಟಿದ್ದೀನಿ. ಹೌಸಿಂಗ್ ಬೋರ್ಡು ಮನೆಗಳು ಖಾಲಿ ಬಿದ್ದಿದೆ. ಸಂಬಂಧಪಟ್ಟ ಇಲಾಖೆಗಳಿಗೆ, ಕಾರ್ಮಿಕರ ಇಲಾಖೆ ಆಗಲಿ, ಸಂತೋಷ್ ಲಾಡ್ ಅವ್ರಿಗೆ ಆಗಲಿ ಕಳಿಸಿದ್ರು ಇದು ನಮ್ಮ ಗಮನಕ್ಕೆ ಬಂದಿಲ್ಲ ಅಂದೆ. ಇದು ಯಾರ ಗಮನಕ್ಕೆ ಬರುತ್ತೆ ಅಂತ ತಾವೇ ಖುದ್ದಾಗಿ ದಯವಿಟ್ಟು ಚಾಲಕರುಗಳಿಗೆ, ಬಡವರಿಗೆ ಮನೆಗಳು ಕೊಡಿಸ್ಬೇಕು. ಮತ್ತು ಅವರು ವಿದ್ಯಾಭ್ಯಾಸಕ್ಕೆ ಮಕ್ಕಳುಗಳಿಗೆ ಏನಾದರೂ ಒಂದು ಅನುಕೂಲಗಳು ಮಾಡಬೇಕು ಸರ್. ಯಾಕೆಂದರೆ ಇವತ್ತಿನ ದಿನ ತಮಗೆ ಗೊತ್ತು, ಚಾಲಕರುಗಳು ಡಿಮ್ಯಾಂಡ್ ಮಾಡ್ತಾರೆ ಬಾಡಿಗೆ ಹೊಡಿತಾರೆ ಅಂತ. ಸರ್, ಸರ್ಕಾರಿ ನೌಕರಲ್ಲಿರೋರು ಏನೇ ಮಾಡಿದ್ರು ನಡೆಯುತ್ತೆ, ಮತ್ತು ಹೊರಗಡೆಯವರು ಏನೇ ಒಂದು ಮಾಡಿದ್ರು ನಡೆಯುತ್ತೆ. ಅದೇ ನಾವು ಇವತ್ತಿನ ದಿನ ಒಂದು ಹಾಲು ಪ್ಯಾಕೆಟ್ ತಗೋಬೇಕು ಅಂದ್ರೂ ಸಹಿತ ರೇಟ್ ಜಾಸ್ತಿ ಆಗಿದೆ. ನಾವು ಯಾರಾದ್ರೂ ಕೇಳೋದು ದೊಡ್ಡವ್ರು ಮಾಡಿದ್ರೆ ದೊಡ್ಡವ್ರು ಮಾಡಿದ್ರೆ ಅದು ತಪ್ಪಲ್ಲ. ನಾವು ತಪ್ಪು ನಾವುಗಳು ಮಾಡಿದ್ರೆ ಅದು ಕಣ್ಣು ಕಾಣುತ್ತೆ. ತಿರಸ್ಕಾರ ಮಾಡಿದ್ರೆ ವಾದ ಮಾಡಿ ತಾವು ಏನ್ ಕೇಳಿದ್ರೆ ಅದನ್ನೇ ಮಾಡಿಕೊಟ್ಟಿದ್ದೇವೆ. ದೊಡ್ಡವ್ರು ಮಾಡಿದ್ರೆ ಅದು ಸರಿ, ನಾವು ಬಡವರು ಕೇಳಿದ್ರೆ ಅದು ತಪ್ಪಾಗುತ್ತೆ.